ಅವರ ಸೇವೆ ಇವರಿಗೆ ಬೇಕು, ಆದರೆ ಸಂಬಳದ ವಿಚಾರದಲ್ಲಿ ಮಾತ್ರ ಮಲತಾಯಿ ಧೋರಣೆ. ಗುತ್ತಿಗೆ ಆಧಾರದಲ್ಲಿ ದಶಕಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಎನ್ಎಚ್ಎಂ ನೌಕರರ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ. ಇದು ನೌಕರರನ್ನ ಕಂಗಾಲಾಗಿಸಿದೆ. ಆರೋಗ್ಯ ಇಲಾಖೆಯಿಂದ ಎನ್ಎಚ್ಎಂ ನೌಕರರಿಗೆ ಅನ್ಯಾಯ. ಹೊಸಬರಿಗೆ ಮನೆ, ಹಳೆಬರಿಗೆ ಗೇಟ್ ಪಾಸ್. ಆರೋಗ್ಯ ಸಚಿವರ ಅದೊಂದು ಮಾತು 8,500 ಎನ್ಎಚ್ಎಂ ನೌಕರರನ್ನ ಕಂಗಾಲಾಗಿಸಿದೆ. ಕೆಲಸದ ಕಾಯಂ ಖುಷಿಯಲ್ಲಿದ್ದ ನೌಕರರಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ. ದಶಕಗಳಿಂದ ಅತ್ಯಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಿದ್ದ ನೌಕರರು ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎನ್ಎಚ್ಎಂ ನೌಕರರನ್ನ ಕೆಲಸದಿಂದ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಎಂದಿದ್ರು. ಆದ್ರೀಗ ಹೊಸಬರಿಗೆ ಮಣೆ ಹಾಕ್ತಿದ್ದಾರೆ. ವೇತನ ಪರಿಷ್ಕರಣೆ ಹೆಸರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಲು ಹೊರಟಿದ್ದಾರೆ. ಸಂಚಿತ ವೇತನದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ನೌಕರರ ಜೀವನವನ್ನು ಇವತ್ತು ಎಷ್ಟು ಕಷ್ಟಕರವಾಗಿದೆ ಅಷ್ಟು ಕಷ್ಟಕರವಾಗಿದೆ. ಅವರು ಸಂಸಾರ ನಡೆಸುವುದೇ ತುಂಬಾ ಕಷ್ಟಕರವಾಗಿದೆ. ಅವ್ರಿಗೆ ಇವಾಗ ಇಂಥ ಸಮಯ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಅಡ್ಮಿಷನ್ ಮಾಡೋದಾಗಲಿ, ಬಾಡಿಗೆ ಕಟ್ಟೋದಾಗಲಿ, ಕೆಲವರು ಈ ಸಂಬಳದ ಮೇಲೆ ಚೀಟಿಯನ್ನು ಕಟ್ಟೋದಾಗಲಿ, ಸೊ ಇದ್ರ ಮೇಲೆ ನಿರ್ಭರ ಆಗುತ್ತೆ. ಇಡೀ ಕುಟುಂಬವನ್ನು ಈ ಸಂಬಳದ ಮೇಲೆ ನಿರ್ವಹಣೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಪ್ರತಿ ತಿಂಗಳು ಅವರು ಎಲ್ಲರಿಗೂ ಒಂದು ಜವಾಬನ್ನು ಕೊಡಬೇಕು ಅಂತಂದ್ರೆ ತುಂಬಾ ಕಷ್ಟಕರ ಆಗುತ್ತೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿ ರಾಜ್ಯದಲ್ಲಿ ಸರಿಸುಮಾರು 28,500 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕಳೆದ 15-20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಇಂದು ನಾಳೆಯ ತಮ್ಮ ಕೆಲಸ ಕಾಯಮಾಗುತ್ತೆ ಎಂಬ ಕನಸು ಕಾಣುತ್ತಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ. ಆರೋಗ್ಯ ಇಲಾಖೆ ಹೊಸದಾಗಿ ಹುದ್ದೆ ಭರ್ತಿಗೆ ಮುಂದಾಗಿದ್ದು ಹೊಸಬರಿಗೆ ಹೆಚ್ಚುವರಿ ಸಂಬಳ ನೀಡಲು ಚಿಂತನೆ ನಡೆಸಿದೆ. ಪ್ರಸ್ತುತ ಸ್ಟಾಫ್ ನರ್ಸ್ ತಿಂಗಳಿಗೆ 14,000 ರಿಂದ 18,000 ರೂಪಾಯಿ ಪಡೆಯುತ್ತಿದ್ದಾರೆ. ಆದರೆ ಬರುವ ಹೊಸಬರಿಗೆ 22,000 ರೂಪಾಯಿ ಸಂಬಳ ನೀಡಲು ಇಲಾಖೆ ಮುಂದಾಗಿದೆ. ಗಂಡ ಇಲ್ಲ, ಯಾಕಂದ್ರೆ ಕೋವಿಡ್ ಟೈಮಲ್ಲಿ ನಮ್ಗೆ ತಿರೋದ್ರು. ಇವಾಗ ನನಗೆ ಏನ್ ಮಾಡ್ಬೇಕು ಅನ್ನೋದು ನಂಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸಂಬಳ ಇಲ್ಲದೆ ಯಾರು ಏನು ರೆಸ್ಪೆಕ್ಟ್ ಕೊಡಲ್ಲ. ಹಂಗಾಗಿ ನಾವು ನರ್ಸ್ ಮಾಡೋದ್ರಿಂದ ನಮ್ಗೆ ಏನು ಯಾರು ಹೇಳ್ಕೊಳಕ್ ಆಗಲ್ಲ. ಆ ಒಂದು ಪರಿಸ್ಥಿತಿ ಒಳಗಡೆ ಇರೋ ನೋವು ಹೇಳ್ಕೊಳಕ್ ಆಗಲ್ಲ, ಮಗುನು ತಗೋಕ್ಕಾಗಲ್ಲ. ಇವ್ರು ತೆಗ್ದಾಕ್ತಾ ಇದಾರೆ, ಏನ್ ಮಾಡೋದು? ನೆಕ್ಸ್ಟ್ 10 ವರ್ಷ ಸರ್ವಿಸ್ ಆಗಿದೆ, ಬೆಲೆ ಇಲ್ಲ. ಕೃಪಾಂಕ ತಗೊಂಡು ನಾವ್ ಏನ್ ಮಾಡ್ಬೇಕು? ಇದು ಒಂದು ಕ್ವಶನ್ ನನ್ಗೆ ತುಂಬಾ ನೋವಾಗಿದೆ. ಇನ್ನು ಮೇಜರ್ ಕ್ಲಿನಿಕಲ್ ಸ್ಪೆಷಲಿಸ್ಟ್ಗಳಾದ ಒಬಿಜಿ, ಅನಸ್ತೇಷಿಯಾ, ಜನರಲ್ ಮೆಡಿಸಿನ್, ಆರ್ಥೋ ಸರ್ಜನ್ ಹುದ್ದೆಗೆ ಆರಂಭಿಕ ವೇತನ 1.40 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಅನುಭವ ಹೊಂದಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ಪ್ರತಿ ವರ್ಷ ಅನುಭವಕ್ಕೆ 2.5% ಹೆಚ್ಚುವರಿ ವೇತನ ಕೊಡುವ ನಿರ್ಧಾರ ಮಾಡಲಾಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಲಿ ಪಡೆಯುತ್ತಿರುವ ವೇತನ ಶ್ರೇಣಿಯಲ್ಲಿ ಮುಂದುವರಿಯುತ್ತಾರೆ. ಒಂದು ವೇಳೆ ಹೊಸ ಸಂಬಳ ಬೇಕೆಂದರೆ ರಾಜೀನಾಮೆ ಸಲ್ಲಿಸಿ ಹೊಸ ನೇಮಕಾತಿಯಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಿದೆ. ಆರೋಗ್ಯ ಇಲಾಖೆಯ ಈ ನಡೆ ಎನ್ಎಚ್ಎಂ ನೌಕರರ ಕೆಣ್ಣು ಕೆಂಪಾಗಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರ ಸೇವೆ ಇವರಿಗೆ ಬೇಕು, ಆದರೆ ಸಂಬಳದ ವಿಚಾರದಲ್ಲಿ ಮಾತ್ರ ಮಲತಾಯಿ ಧೋರಣೆ. ಗುತ್ತಿಗೆ ಆಧಾರದಲ್ಲಿ ದಶಕಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಎನ್ಎಚ್ಎಂ ನೌಕರರ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ. ಇದು ನೌಕರರನ್ನ ಕಂಗಾಲಾಗಿಸಿದೆ. ಆರೋಗ್ಯ ಇಲಾಖೆಯಿಂದ ಎನ್ಎಚ್ಎಂ ನೌಕರರಿಗೆ ಅನ್ಯಾಯ. ಹೊಸಬರಿಗೆ ಮನೆ, ಹಳೆಬರಿಗೆ ಗೇಟ್ ಪಾಸ್. ಆರೋಗ್ಯ ಸಚಿವರ ಅದೊಂದು ಮಾತು 8,500 ಎನ್ಎಚ್ಎಂ ನೌಕರರನ್ನ ಕಂಗಾಲಾಗಿಸಿದೆ. ಕೆಲಸದ ಕಾಯಂ ಖುಷಿಯಲ್ಲಿದ್ದ ನೌಕರರಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ. ದಶಕಗಳಿಂದ ಅತ್ಯಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಿದ್ದ ನೌಕರರು ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎನ್ಎಚ್ಎಂ ನೌಕರರನ್ನ ಕೆಲಸದಿಂದ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಎಂದಿದ್ರು. ಆದ್ರೀಗ ಹೊಸಬರಿಗೆ ಮಣೆ ಹಾಕ್ತಿದ್ದಾರೆ.
ವೇತನ ಪರಿಷ್ಕರಣೆ ಹೆಸರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಲು ಹೊರಟಿದ್ದಾರೆ. ಸಂಚಿತ ವೇತನದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ನೌಕರರ ಜೀವನವನ್ನು ಇವತ್ತು ಎಷ್ಟು ಕಷ್ಟಕರವಾಗಿದೆ ಅಷ್ಟು ಕಷ್ಟಕರವಾಗಿದೆ. ಅವರು ಸಂಸಾರ ನಡೆಸುವುದೇ ತುಂಬಾ ಕಷ್ಟಕರವಾಗಿದೆ. ಅವ್ರಿಗೆ ಇವಾಗ ಇಂಥ ಸಮಯ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಅಡ್ಮಿಷನ್ ಮಾಡೋದಾಗಲಿ, ಬಾಡಿಗೆ ಕಟ್ಟೋದಾಗಲಿ, ಕೆಲವರು ಈ ಸಂಬಳದ ಮೇಲೆ ಚೀಟಿಯನ್ನು ಕಟ್ಟೋದಾಗಲಿ, ಸೊ ಇದ್ರ ಮೇಲೆ ನಿರ್ಭರ ಆಗುತ್ತೆ. ಇಡೀ ಕುಟುಂಬವನ್ನು ಈ ಸಂಬಳದ ಮೇಲೆ ನಿರ್ವಹಣೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಪ್ರತಿ ತಿಂಗಳು ಅವರು ಎಲ್ಲರಿಗೂ ಒಂದು ಜವಾಬನ್ನು ಕೊಡಬೇಕು ಅಂತಂದ್ರೆ ತುಂಬಾ ಕಷ್ಟಕರ ಆಗುತ್ತೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿ ರಾಜ್ಯದಲ್ಲಿ ಸರಿಸುಮಾರು 28,500 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕಳೆದ 15-20 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇಂದು ನಾಳೆಯೋ ತಮ್ಮ ಕೆಲಸ ಕಾಯಮಾಗುತ್ತೆ ಎಂಬ ಕನಸು ಕಾಣ್ತಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ. ಆರೋಗ್ಯ ಇಲಾಖೆ ಹೊಸದಾಗಿ ಹುದ್ದೆ ಭರ್ತಿಗೆ ಮುಂದಾಗಿದ್ದು ಹೊಸಬರಿಗೆ ಹೆಚ್ಚುವರಿ ಸಂಬಳ ನೀಡಲು ಚಿಂತನೆ ನಡೆಸಿದೆ. ಪ್ರಸ್ತುತ ಸ್ಟಾಫ್ ನರ್ಸ್ ತಿಂಗಳಿಗೆ 14,000 ರಿಂದ 18,000 ರೂಪಾಯಿ ಪಡೆಯುತ್ತಿದ್ದಾರೆ. ಆದರೆ ಬರುವ ಹೊಸಬರಿಗೆ 22,000 ರೂಪಾಯಿ ಸಂಬಳ ನೀಡಲು ಇಲಾಖೆ ಮುಂದಾಗಿದೆ. ಗಂಡ ಇಲ್ಲ, ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ತಿರೋದ್ರು. ಇವಾಗ ನನ್ಗೆ ಏನ್ ಮಾಡ್ಬೇಕು ಅನ್ನೋದು ನಂಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸಂಬಳ ಇಲ್ಲದೆ ಯಾರು ಏನು ರೆಸ್ಪೆಕ್ಟ್ ಕೊಡಲ್ಲ. ಹಂಗಾಗಿ ನಾವು ನರ್ಸ್ ಮಾಡೋದ್ರಿಂದ ನಮ್ಗೆ ಏನು ಯಾರು ಹೇಳ್ಕೊಳಕ್ ಆಗಲ್ಲ. ಆ ಒಂದು ಪರಿಸ್ಥಿತಿ ಒಳಗಡೆ ಇರೋ ನೋವು ಹೇಳ್ಕೊಳಕ್ ಆಗಲ್ಲ, ಮಗುನು ತಗೋಕ್ಕಾಗಲ್ಲ. ಇವ್ರು ತೆಗ್ದಾಕ್ತಾ ಇದಾರೆ, ಏನ್ ಮಾಡೋದು? ನೆಕ್ಸ್ಟ್ 10 ವರ್ಷ ಸರ್ವಿಸ್ ಆಗಿದೆ, ಬೆಲೆ ಇಲ್ಲ. ಕೃಪಾಂಕ ತಗೊಂಡು ನಾವ್ ಏನ್ ಮಾಡ್ಬೇಕು? ಇದು ಒಂದು ಕ್ವಶನ್ ನನ್ಗೆ ತುಂಬಾ ನೋವಾಗಿದೆ. ಇನ್ನು ಮೇಜರ್ ಕ್ಲಿನಿಕಲ್ ಸ್ಪೆಷಲಿಸ್ಟ್ಗಳಾದ ಒಬಿಜಿ, ಅನಸ್ತೇಷಿಯಾ, ಜನರಲ್ ಮೆಡಿಸಿನ್, ಆರ್ಥೋ ಸರ್ಜನ್ ಹುದ್ದೆಗೆ ಆರಂಭಿಕ ವೇತನ 1.40 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಅನುಭವ ಹೊಂದಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ಪ್ರತಿ ವರ್ಷ ಅನುಭವಕ್ಕೆ 2.5% ರಷ್ಟು ಹೆಚ್ಚುವರಿ ವೇತನ ಕೊಡುವ ನಿರ್ಧಾರ ಮಾಡಲಾಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಲಿ ಪಡೆಯುತ್ತಿರುವ ವೇತನ ಶ್ರೇಣಿಯಲ್ಲಿ ಮುಂದುವರಿಯುತ್ತಾರಂತೆ. ಒಂದು ವೇಳೆ ಹೊಸ ಸಂಬಳ ಬೇಕೆಂದರೆ ರಾಜೀನಾಮೆ ಸಲ್ಲಿಸಿ ಹೊಸ ನೇಮಕಾತಿಯಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಿದೆ. ಆರೋಗ್ಯ ಇಲಾಖೆಯ ಈ ನಡೆ ಎನ್ಎಚ್ಎಂ ನೌಕರರ ಕೆಣ್ಣು ಕೆಂಪಾಗಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರ ಸೇವೆ ಇವರಿಗೆ ಬೇಕು, ಆದರೆ ಸಂಬಳದ ವಿಚಾರದಲ್ಲಿ ಮಾತ್ರ ಮಲತಾಯಿ ಧೋರಣೆ. ಗುತ್ತಿಗೆ ಆಧಾರದಲ್ಲಿ ದಶಕಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಎನ್ಎಚ್ಎಂ ನೌಕರರ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ. ಇದು ನೌಕರರನ್ನ ಕಂಗಾಲಾಗಿಸಿದೆ. ಆರೋಗ್ಯ ಇಲಾಖೆಯಿಂದ ಎನ್ಎಚ್ಎಂ ನೌಕರರಿಗೆ ಅನ್ಯಾಯ. ಹೊಸಬರಿಗೆ ಮನೆ, ಹಳೆಬರಿಗೆ ಗೇಟ್ ಪಾಸ್. ಆರೋಗ್ಯ ಸಚಿವರ ಅದೊಂದು ಮಾತು 8,500 ಎನ್ಎಚ್ಎಂ ನೌಕರರನ್ನ ಕಂಗಾಲಾಗಿಸಿದೆ. ಕೆಲಸದ ಕಾಯಂ ಖುಷಿಯಲ್ಲಿದ್ದ ನೌಕರರಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ. ದಶಕಗಳಿಂದ ಅತ್ಯಂತ ಕಡಿಮೆ ವೇತನಕ್ಕೆ ಕೆಲಸ ಮಾಡ್ತಿದ್ದ ನೌಕರರು ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎನ್ಎಚ್ಎಂ ನೌಕರರನ್ನ ಕೆಲಸದಿಂದ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಎಂದಿದ್ರು. ಆದ್ರೀಗ ಹೊಸಬರಿಗೆ ಮಣೆ ಹಾಕ್ತಿದ್ದಾರೆ. ವೇತನ ಪರಿಷ್ಕರಣೆ ಹೆಸರಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಲು ಹೊರಟಿದ್ದಾರೆ. ಸಂಚಿತ ವೇತನದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ನೌಕರರ ಜೀವನವನ್ನು ಇವತ್ತು ಎಷ್ಟು ಕಷ್ಟಕರವಾಗಿದೆ ಅಷ್ಟು ಕಷ್ಟಕರವಾಗಿದೆ. ಅವರು ಸಂಸಾರ ನಡೆಸುವುದೇ ತುಂಬಾ ಕಷ್ಟಕರವಾಗಿದೆ. ಅವ್ರಿಗೆ ಇವಾಗ ಇಂಥ ಸಮಯ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಅಡ್ಮಿಷನ್ ಮಾಡೋದಾಗಲಿ, ಬಾಡಿಗೆ ಕಟ್ಟೋದಾಗಲಿ, ಕೆಲವರು ಈ ಸಂಬಳದ ಮೇಲೆ ಚೀಟಿಯನ್ನು ಕಟ್ಟೋದಾಗಲಿ, ಸೊ ಇದ್ರ ಮೇಲೆ ನಿರ್ಭರ ಆಗುತ್ತೆ. ಇಡೀ ಕುಟುಂಬವನ್ನು ಈ ಸಂಬಳದ ಮೇಲೆ ನಿರ್ವಹಣೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಪ್ರತಿ ತಿಂಗಳು ಅವರು ಎಲ್ಲರಿಗೂ ಒಂದು ಜವಾಬನ್ನು ಕೊಡಬೇಕು ಅಂತಂದ್ರೆ ತುಂಬಾ ಕಷ್ಟಕರ ಆಗುತ್ತೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿ ರಾಜ್ಯದಲ್ಲಿ ಸರಿಸುಮಾರು 28,500 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕಳೆದ 15-20 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇಂದು ನಾಳೆಯೋ ತಮ್ಮ ಕೆಲಸ ಕಾಯಮಾಗುತ್ತೆ ಎಂಬ ಕನಸು ಕಾಣ್ತಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ. ಆರೋಗ್ಯ ಇಲಾಖೆ ಹೊಸದಾಗಿ ಹುದ್ದೆ ಭರ್ತಿಗೆ ಮುಂದಾಗಿದ್ದು ಹೊಸಬರಿಗೆ ಹೆಚ್ಚುವರಿ ಸಂಬಳ ನೀಡಲು ಚಿಂತನೆ ನಡೆಸಿದೆ. ಪ್ರಸ್ತುತ ಸ್ಟಾಫ್ ನರ್ಸ್ ತಿಂಗಳಿಗೆ 14,000 ರಿಂದ 18,000 ರೂಪಾಯಿ ಪಡೆಯುತ್ತಿದ್ದಾರೆ. ಆದರೆ ಬರುವ ಹೊಸಬರಿಗೆ 22,000 ರೂಪಾಯಿ ಸಂಬಳ ನೀಡಲು ಇಲಾಖೆ ಮುಂದಾಗಿದೆ. ಗಂಡ ಇಲ್ಲ, ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ತಿರೋದ್ರು. ಇವಾಗ ನನ್ಗೆ ಏನ್ ಮಾಡ್ಬೇಕು ಅನ್ನೋದು ನಂಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸಂಬಳ ಇಲ್ಲದೆ ಯಾರು ಏನು ರೆಸ್ಪೆಕ್ಟ್ ಕೊಡಲ್ಲ.
ಹಂಗಾಗಿ ನಾವು ನರ್ಸ್ ಮಾಡೋದ್ರಿಂದ ನಮ್ಗೆ ಏನು ಯಾರು ಹೇಳ್ಕೊಳಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಒಳಗಡೆ ಇರೋ ನೋವು ಹೇಳ್ಕೊಳಕ್ಕಾಗಲ್ಲ, ಮಗುನು ತಗೋಕ್ಕಾಗಲ್ಲ. ಇವ್ರು ತೆಗ್ದಾಕ್ತಾ ಇದಾರೆ, ಏನ್ ಮಾಡೋದು? ನೆಕ್ಸ್ಟ್ 10 ವರ್ಷ ಸರ್ವಿಸ್ ಆಗಿದೆ, ಬೆಲೆ ಇಲ್ಲ. ಕೃಪಾಂಕ ತಗೊಂಡು ನಾವ್ ಏನ್ ಮಾಡ್ಬೇಕು? ಇದು ಒಂದು ಕ್ವಶನ್ ನನ್ಗೆ ತುಂಬಾ ನೋವಾಗಿದೆ. ಇನ್ನು ಮೇಜರ್ ಕ್ಲಿನಿಕಲ್ ಸ್ಪೆಷಲಿಸ್ಟ್ಗಳಾದ OBG, ಅನಸ್ತೇಷಿಯಾ, ಜನರಲ್ ಮೆಡಿಸಿನ್, ಆರ್ಥೋ ಸರ್ಜನ್ ಹುದ್ದೆಗೆ ಆರಂಭಿಕ ವೇತನ 1.40 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಅನುಭವ ಹೊಂದಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ಪ್ರತಿ ವರ್ಷ ಅನುಭವಕ್ಕೆ 2.5% ಹೆಚ್ಚುವರಿ ವೇತನ ಕೊಡುವ ನಿರ್ಧಾರ ಮಾಡಲಾಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಲಿ ಪಡೆಯುತ್ತಿರುವ ವೇತನ ಶ್ರೇಣಿಯಲ್ಲಿ ಮುಂದುವರಿಯುತ್ತಾರೆ. ಒಂದು ವೇಳೆ ಹೊಸ ಸಂಬಳ ಬೇಕೆಂದರೆ ರಾಜೀನಾಮೆ ಸಲ್ಲಿಸಿ ಹೊಸ ನೇಮಕಾತಿಯಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಿದೆ. ಆರೋಗ್ಯ ಇಲಾಖೆಯ ಈ ನಡೆ NHM ನೌಕರರ ಕೆಣ್ಣು ಕೆಂಪಾಗಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.